ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾದ ಭಕ್ತರಿಗೆ ಪಾನಕ ಮಜ್ಜಿಗೆ ವಿತರಣೆ. ಚಿಂತಾಮಣಿ ಹೊರವಲಯದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ. ಚಿಂತಾಮಣಿ ನಗರ ಹೊರವಲಯದ ಪಂಚಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಇಂದು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾದ ಭಕ್ತರಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪೈಂಟ್ಸ್ ಹಾರ್ಡ್ವೇರ್ ವತಿಯಿಂದ ಹೆಸರುಬೇಳೆ, ಪಾನಕ ಮಜ್ಜಿಗೆ ಕೋಸಂಬರಿ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಮುನೇಶ್, ಪ್ರತಿ ವರ್ಷವೂ ಭಕ್ತಾದಿಗಳ ಸೇವೆ ಮಾಡಲು ಅವಕಾಶ ಲಭಿಸಿದೆ. ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಭಕ್ತರಿಗೆ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ವಿತರಣೆಯು ಪ್ರಮುಖ ಸಾಂಪ್ರದಾಯಿಕ ಸೇವೆಯಾಗಿದೆ. ಬಿಸಿಲಿನ ತಾಪವನ್ನು ಕಡಿಮೆ ಮಾಡಲು ಮತ್ತು ರಥೋತ್ಸವಕ್ಕೆ ಬರುವ ಸಾವಿರಾರು ಭಕ್ತರ ದಾಹ ನೀಗಿಸಲು ವಿವಿಧ ಕಡೆಗಳಲ್ಲಿ, ವಿಶೇಷವಾಗಿ ದೇವಸ್ಥಾನದ ಆವರಣದಲ್ಲಿ ಅನ್ನದಾಸೋಹ ಹಾಗೂ ಉಚಿತ ಪಾನಕ ಮಜ್ಜಿಗೆ ವಿತರಣೆ ಸೇವೆಗಳನ್ನು ಹರಕೆ ಹೊತ್ತ ಭಕ್ತರು ಮತ್ತು ಸಂಘಟನೆಗಳು ಏರ್ಪಡಿಸುವುದು ಪದ್ಧತಿಯಾಗಿದೆ ಎಂದು ಹೇಳಿದರು. ನಮ್ಮ ಹೆಸರು ಮುನೇಶ್ ಅಂತ, ಲಕ್ಷ್ಮೀ ವೆಂಕಟೇಶ್ವರ ಪೈಂಟ್ಸ್ ಮಾಲೀಕರು. ಇಂದು ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಭಕ್ತಾದಿಗಳಿಗೆಲ್ಲ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಕೊಡ್ತಾ ಇದ್ದೀವಿ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸೇವನೆ ಮಾಡ್ಬೇಕಂಗೆ ತಮ್ಮಲ್ಲಿ ವಿನಂತಿಸ್ಕೊಂತೀನಿ. ಪ್ರತಿ ವರ್ಷ ಮೊದಲ ವರ್ಷ ಪ್ರತಿ ವರ್ಷನೂ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಬರ್ಬೇಕಾಗಿ ವಿನಂತಿಸ್ತೀವಿ.